ಹಲೋ ಫುಡೀಸ್, ವೆಲ್ಕಮ್ ಟು ಗುಣಾಸ್ ಕಿಚನ್. ಇವತ್ತು ರೆಸಿಪಿ ಏನು ಗೊತ್ತಾ? ಬಾತ್ ಮಸಾಲೆ ದೋಸೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಯಾವಾಗಲಾದರೂ ಟೇಸ್ಟ್ ಮಾಡಿದ್ದೀರಾ? ಕಮೆಂಟಲ್ಲಿ ತಿಳಿಸಿ. ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಮೊದಲೇದಾಗಿ ಇದಕ್ಕೆ ಒಂದು ದೋಸೆ ಹಿಟ್ಟು ರೆಡಿ ಮಾಡಬೇಕಲ್ಲ, ಅದಕ್ಕಾಗಿ ದೋಸೆ ರೈಸ್ 1 ಕಪ್ಪು. ಎಲ್ಲರೂ ದೋಸೆ ರೈಸ್ ಎಲ್ಲಿ ಸಿಕ್ಕತ್ತೆ ಅಂತ ಹೇಳ್ತೀರಾ? ಆನ್ಲೈನಲ್ಲಿ ಸಿಕ್ಕತ್ತೆ, ಸೂಪರ್ ಮಾರ್ಕೆಟಲ್ಲಿ ಸಿಕ್ಕತ್ತೆ, ಅಥವಾ ನೀವು ಊಟಕ್ಕೆ ಬಳಸ್ತಕ್ಕಂಥ ಸೋನಾ ಮಸೂರಿ ರೈಸು ರಾ ರೈಸ್ನ ಬಳಸ್ಕೊಂಡ್ರು ಆಗುತ್ತೆ. ಹಾಗೆ ಸೇಮ್ ಕಪ್ಪಲ್ಲಿ 1 ಕಪ್ಪಷ್ಟು ರೆಡ್ ರೈಸ್ನ ಬಳಸ್ಕೊಂಡಿದ್ದೀನಿ. ಇದು ಅಷ್ಟೇ, ಯಾವುದೇ ಬ್ರ್ಯಾಂಡ್ದು ನೀವು ಹಾಕ್ಕೊಬೋದು, ಏನು ತೊಂದರೆ ಇಲ್ಲ. ಅರ್ಧ ಕಪ್ಪಷ್ಟು ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನಷ್ಟು ತೊಗರಿಬೇಳೆ, 1/4 ಸ್ಪೂನಷ್ಟು ಮೆಂತ್ಯ, ಹಾಗೆ ಅರ್ಧ ಕಪ್ಪಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ನೀರು ಸೇರಿಸ್ಬಿಟ್ಟು ಇದನ್ನು 2ರಿಂದ 3 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿರ್ತಕ್ಕಂಥ ಡಸ್ಟ್ ಎಲ್ಲ ಹೋಗಬೇಕು. ಆ ರೀತಿ ಚೆನ್ನಾಗಿ ಇದನ್ನ ತೊಳೆದು 8 ಗಂಟೆ ಇದನ್ನು ನೆನೆಸ್ಕೋಬೇಕಾಗತ್ತೆ. ಓವರ್ ನೈಟ್ ನೆನೆಸಿದ್ರೂ ಆಯಿತು. ಈ ರೀತಿ ನೋಡಿ ನೆಂದಾದ್ಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನೀರನ್ನ ಸೇರಿಸ್ಕೊಂಡು ರುಬ್ಕೊಬರ್ಬೇಕಾಗತ್ತೆ. ನಾನು ಇದೇ ಪಾತ್ರೆಗೆ ಹಿಟ್ಟನ್ನು ಹಾಕ್ತಾ ಇರೋದ್ರಿಂದ ಈ ಒಂದು ಅಕ್ಕಿನ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ. ಈಗ ನೋಡಿ ರುಬ್ಕೊಂಬಂದಿರೋದು ಈ ರೀತಿ ಇರಬೇಕಾಗತ್ತೆ. ಸ್ವಲ್ಪ ಸಣ್ಣ ರವೆ ಬರುತ್ತಲ್ಲ, ಚಿರೋಟಿ ರವೆ, ಆ ಥರ ತರಿಯಾಗಿದ್ದರೆ ಆಯಿತು. ಕೊನೆ ಬ್ಯಾಚ್ ಇದು. ಇದಕ್ಕೆ ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಈಗ ತುಂಬ ಚಿಲ್ಡಿರೋದ್ರಿಂದ ಕ್ಲೈಮೇಟು ಬೇಗ ಇದು ಇಡ್ಲಿ ಹಿಟ್ಟು ಹುಳಿ ಬರಲ್ಲ, ಹಾಗಾಗಿ ಉಪ್ಪನ್ನು ಸೇರಿಸ್ಕೊಂಡು ನೀರನ್ನು ಹಾಕ್ಕೊಂಡಿದ್ದೀನಿ. ಯಾವ ಕಪ್ಪಲ್ಲಿ ತೊಗೊಂಡಿದ್ದೀವಿ ನೋಡಿ, ಅದರಲ್ಲೇ 1 ಕಪ್ ಫುಲ್ ಹಾಕ್ಕೊಂಡಿದ್ದೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಎಕ್ಸ್ಟ್ರಾನು ಬೇಕಾಯಿತು. ಈಗ ನೋಡಿ ಇದನ್ನು ಓವರ್ ನೈಟ್ ಬಿಡಬೇಕಾಗತ್ತೆ. ಸುಮಾರು 10 ಅವರ್ಸ್ ಆದರೂ ಬಿಡಿ ನೀವು ಫರ್ಮೆಂಟೇಷನ್ ಆಗೋದಕ್ಕೆ. ಚಳಿಗಾಲದಲ್ಲಿ ಬೇಗ ಉದಕ್ಕೆ ಬರಲ್ಲ ಹಿಟ್ಟು, ಹಾಗಾಗಿ ಇದರಲ್ಲಿ ಸ್ವಲ್ಪ ಭಾಗ ಮಾತ್ರ ತೆಕ್ಕೊಂಬಿಡೋಣ. ಇದಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು, ಆಲ್ರೆಡಿ ಉಪ್ಪು ನಾವು ಸೇರಿಸ್ಕೊಂಡಿದ್ದೀವಲ್ಲ, ಹಾಗಾಗಿ ಉಪ್ಪು ಹಾಕೋ ಅಗತ್ಯ ಇಲ್ಲ. ಈ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಎಕ್ಸ್ಟ್ರಾ ಕ್ರಿಸ್ಪಿನೆಸ್ ಅನ್ನೋದು ದೋಸೆಗೆ ಆ್ಯಡ್ ಆಗುತ್ತೆ. ಚೆನ್ನಾಗಿದು ಗಂಟಿಲ್ದೇ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಇದಕ್ಕೆ ಒಂದು ಪಲ್ಯ ಬೇಕಲ್ವ ಮಸಾಲೆ ದೋಸೆಗೆ, ಹಾಗಾಗಿ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಹಾಗೆ ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು, ಹಾಗೆಯೇ ಅರಿಶಿನ ಪೌಡರು, ಬೇಯಿಸಿರ್ತಕ್ಕಂಥ ಆಲೂಗಡ್ಡೆ ಹಾಕಿ ಕೊನೆಯದಾಗಿ ಕೊತ್ತಂಬರಿ, ನಿಂಬೆ ರಸ ಹಾಕಿದ್ರೆ ಆಲೂಗಡ್ಡೆ ಪಲ್ಯನೂ ರೆಡಿ ಆಗುತ್ತೆ. ಹಾಗೆ ಚಟ್ನಿಗೆ ಕಾಯಿ, ಶುಂಠಿ, ಸ್ವಲ್ಪ ಪುದೀನ, ಹಾಗೆ ಕರಿಬೇವು, ಹುರ್ಗಡ್ಲೆ, ಉಪ್ಪು, ನಂತರ ಹಸಿಮೆಣಸಿನ್ಕಾಯಿ, ಹಾಗೆ ನೀರು, ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚಟ್ನಿನೂ ರೆಡಿ ಆಗುತ್ತೆ. ಮೇಲೆ ಹಚ್ತಕ್ಕಂಥ ಕೆಂಪು ಚಟ್ನಿಗೆ ಬ್ಯಾಡಗಿ ಮೆಣಸಿನ್ಕಾಯಿ ನೆನೆಸಿರೋದು, ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ, ಉಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬಂದರೆ ರೆಡ್ ಚಟ್ನಿನೂ ರೆಡಿ ಆಗುತ್ತೆ. ಈಗ ಇದಕ್ಕೆ ಮೇಲೆ ಹಾಕ್ತಕ್ಕಂಥ ಬಾತ್ ಮಸಾಲೆ ಅಂದಿದ್ದೀವಲ್ಲ, ಅದಕ್ಕೆ ಚಿತ್ರಾನ್ನ ಮಾಡ್ತಾಯಿರೋದು. ಅದಕ್ಕೆ ಸಾಸಿವೆ, ಜೀರಿಗೆ, ಹಾಗೆಯೇ ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಅರಿಶಿನದ ಪುಡಿ, ಹಾಗೆಯೇ ಸ್ವಲ್ಪ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇದೂ ರೆಡಿ ಆಗುತ್ತೆ. ಇದಕ್ಕೆ ಯಾವುದೇ ಈರುಳ್ಳಿ ಬಳಸೋದಿಲ್ಲ. ಈಗ ಎಲ್ಲ ರೆಡಿ ಆಯ್ತಲ್ವ, ಈ ದೋಸೆನ ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ಕಾವಲಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಗ್ರೀಸ್ ಮಾಡಿಕೊಂಡು ದೋಸೆ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಹರಡ್ಕೋಬೇಕಾಗತ್ತೆ. ಇದಕ್ಕೆ ಎಣ್ಣೆ, ಬೆಣ್ಣೆ, ತುಪ್ಪ ಏನು ಬೇಕಾದರೂ ಹಾಕ್ಕೊಬೋದು. ಏನೇ ಹಾಕಿದ್ರು ಸ್ವಲ್ಪ ಜಾಸ್ತಿ ಹಾಕಿ, ಆವಾಗಲೇ ಟೇಸ್ಟು ಚೆನ್ನಾಗಾಗತ್ತೆ ಅಂತ ಹೇಳ್ಬೋದು. ಈಗ ಇದಕ್ಕೆ ರೆಡಿ ಮಾಡಿರ್ತಕ್ಕಂಥ ಕೆಂಪು ಚಟ್ನಿ ಏನಿತ್ತು ಅದನ್ನ ಒಂದು ಲೇಯರು ಹಾಕ್ಕೊಬೇಕಾಗತ್ತೆ. ಹಾಗೆಯೇ ರೆಡಿ ಮಾಡಿರ್ತಕ್ಕಂಥ ಆಲೂ ಮಸಾಲೆ ಇತ್ತಲ್ವ, ಅದನ್ನು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಹಾಗೆ ನಾವು ಬಾತ್ ಮಸಾಲೆ ದೋಸೆ ಅಂದಿದ್ದೀವಲ್ಲ, ರೆಡಿ ಮಾಡಿರ್ತಕ್ಕಂಥ ಚಿತ್ರಾನ್ನ ಏನಿದೆ ನೋಡಿ, ಅದನ್ನು ಒಂದು ಲೇಯರು ಹಾಕ್ಕೊಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗಿ ಹೀಗೆ ತವದಿಂದ ತೆಗೆದು ಸೀದಾ ಪ್ಲೇಟಲ್ಲಿ ಸರ್ವ್ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಚಟ್ನಿ ಜೊತೆ ಬಡಿಸಿ ಸೂಪರಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಮಾಡೋದು ತುಂಬಾ ಸುಲಭ. ಯಾರೆಲ್ಲ ಇದನ್ನ ಟೇಸ್ಟ್ ಮಾಡಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ಹಾಗೆ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.